ನಮಸ್ಕಾರ ಸ್ನೇಹಿತರೆ, ಮಹೇಶ್ ಕ್ರಿಕ್ ಇನ್ಫೋ ಚಾನಲ್ಗೆ ಸ್ವಾಗತ. ನಿನ್ನೆ BCCI ವರ್ಲ್ಡ್ ಕಪ್ ಸ್ಕ್ವಾಡ್ ಅನೌನ್ಸ್ ಮಾಡಿದ್ದಾರೆ ಸ್ನೇಹಿತರೆ. ಇದಕ್ಕೂ ಮುಂಚೆ ನನ್ನ ಚಾನಲ್ ನೇಮ್ ಮಹೇಶ್ ಕ್ರಿಕ್ ಇನ್ಫೋ ಚಾನಲ್ನ ಇವಾಗ ತಾನೇ ಹೊಸದಾಗಿ ನೋಡ್ತಾ ಇರುವಂಥವ್ರು ಎಲ್ಲರೂ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನನ್ನು ಒತ್ತೋದನ್ನು ಮರಿಬೇಡಿ. ಆಲ್ ನೋಟಿಫಿಕೇಶನನ್ನು ಆನ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಓಕೆ, ನಿನ್ನೆ ತಾನೇ BCCI ಅವರು ವರ್ಲ್ಡ್ ಕಪ್ ಸ್ಕ್ವಾಡ್ನ ಅನೌನ್ಸ್ ಮಾಡಿದ್ದಾರೆ, T20 ತಂಡವನ್ನು. ಸ್ನೇಹಿತರೆ, ಅದು ಸ್ಕ್ವಾಡ್ ಹೇಗಿದೆ ಅಂದರೆ, ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಆಗಿದ್ದಾರೆ. ವಿರಾಟ್ ಅವರು ಕಮ್ಬ್ಯಾಕ್ ಅಂತ ಹೇಳಬೇಕು. ವಿರಾಟ್ ಕೊಹ್ಲಿ, ಜೈಸ್ವಾಲ್, ಸೂರ್ಯಕುಮಾರ್ ಯಾದವ್, ರಿಷಬ್ ಪಂತ್, ವಿಕೆಟ್ ಕೀಪರ್ ಆಗಿ ರಿಷಬ್ ಪಂತ್ ಅವರು ಕಾರ್ಯನಿರ್ವಹಿಸಲಿದ್ದಾರೆ. ಮತ್ತು ಸಂಜು ಸ್ಯಾಮ್ಸನ್ ಮತ್ತು ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದುಬೆ ಮತ್ತು ಜಡೇಜಾ, ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಯಜುವೇಂದ್ರ ಚಹಲ್, ಹರ್ಷದೀಪ್ ಸಿಂಗ್, ಜಸ್ಪ್ರೀತ್ ಬುಮ್ರಾ ಮತ್ತು ಮೊಹಮ್ಮದ್ ಸಿರಾಜ್ ಇವೆಲ್ಲ ಹೆಡ್ ಕೋಚ್. ಬ್ಯಾಟಿಂಗ್ ಹೆಡ್ ಕೋಚ್ ಯಾರಂದರೆ ರಾಹುಲ್ ದ್ರಾವಿಡ್ ಅವರು ಹೆಡ್ ಕೋಚ್ ಆಗಿ ಮುಂದುವರೆಯಲಿದ್ದಾರೆ. ರಿಸರ್ವ್ ಪ್ಲೇಯರ್ಸ್ ಯಾರಪ್ಪ ಅಂದರೆ ರಿಂಕು ಸಿಂಗ್, ಶುಭ್ಮನ್ ಗಿಲ್, ಖಲೀಲ್ ಅಹ್ಮದ್, ಆವೇಶ್ ಖಾನ್ ಗೆಳೆಯರೆ, ಇವರು ರಿಸರ್ವ್ ಪ್ಲೇಯರ್ಸ್ ಆಗಿ ಆಯ್ಕೆಯಾಗಿ ಇಟ್ಟಿದ್ದಾರೆ, ರಿಸರ್ವ್ ಪ್ಲೇಯರ್ ಆಗಿ. ಅದೇ ಥರ ನಿನ್ನೆ ನಡೆದಂಥ LSC ಮತ್ತು MI ತಂಡ ಮ್ಯಾಚ್ನಲ್ಲಿ ಒಂದು ಹೈ ಸ್ಕೋರಿಂಗ್ ಮ್ಯಾಚ್ ಆಗತ್ತಾನೆ ಅಂತ ನಾವು ಅಂದ್ಕೊಂಡಿದ್ದು ಸ್ನೇಹಿತರೆ. ಆದರೆ ಈ ಮ್ಯಾಚಲ್ಲಿ ಅಷ್ಟೊಂದು ಹೇಳಿಕೊಳ್ಳುವಂಥ ಪ್ರದರ್ಶನ ಮುಂಬೈ ತಂಡವು ನೀಡಲಿಲ್ಲ. ಅದೇ ಥರನಾಗಿ ನಿನ್ನೆ ರೋಹಿತ್ ಶರ್ಮಾ ಅವರ ಬರ್ತ್ಡೇ ಇದ್ದ ಕಾರಣ ಅವರು ಒಂದು ಬೃಹತ್ತಾದಂಥ ಒಂದು ಸೆಂಚುರಿ ಅಥವಾ ಹಾಫ್ ಸೆಂಚುರಿಯನ್ನು ಸಿಡಿಸಿ ಪ್ರೇಕ್ಷಕರಿಗೆ ಒಂದು ಮನೋರಂಜನೆ ನೀಡ್ತಾರೆ ಅಂತಲೇ ಅಂದ್ಕೊಂಡಿದ್ವಿ ಸ್ನೇಹಿತರೆ. ಆದರೆ ಅವರು ಒಂದು ನಿರಾಶೆಯನ್ನು ಮೂಡಿಸಿದರು. ನಿನ್ನೆ ಮುಂಬೈ ತಂಡದ ಬ್ಯಾಟಿಂಗ್ ಬೆನ್ನೆಲುಬಾಗಿದ್ದರು, ಆದರೆ ನಿನ್ನೆ ಬರ್ತ್ಡೇ ದಿನ ಆದ ಕಾರಣ ಅವರು ಒಂದು ನಿರಾಶೆಯನ್ನು ಮೂಡಿಸಿದರು. ಅದೇ ಥರನಾಗಿ ಮುಂಬೈ ತಂಡವು ಒಂದು ಬೃಹತ್ತಾದಂಥ ಮೊತ್ತವನ್ನು ಗಳಿಸುವಲ್ಲಿ ಒಂದು ವಿಫಲವಾಯಿತು. ಅದು ಮುಂಬೈ ತಂಡವು ಒಂದು 144 ರನ್ಗಳನ್ನು ಗಳಿಸಿ LSC ತಂಡಕ್ಕೆ 145 ರನ್ಗಳ ಒಂದು ಟಾರ್ಗೆಟನ್ನು ನೀಡಿತು. ಅದರಲ್ಲಿ LSC ತಂಡವು ಒಂದು ಸುಲಭವಾದಂಥ ಒನ್ ಸೈಡೆಡ್ ಮ್ಯಾಚ್ ಅಂತಲೇ ಹೇಳಬೇಕು ಸ್ನೇಹಿತರೆ. ಈ ಪಂದ್ಯವನ್ನು ಸ್ಟೋಯ್ನಿಕ್ಸ್ ಅವರ ಒಂದು ಭರ್ಜರಿಯಾದಂಥ ಅರ್ಧಶತಕದ ಮೂಲಕ LSC ತಂಡವು ಒಂದು ವಿಜಯ ಪತಾಕೆಯನ್ನು ಹಾರಿಸಿತು ಅಂತ ಸ್ನೇಹಿತರೆ. ಈ ಪಂದ್ಯದಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡನ್ನು ಸ್ಟೋಯ್ನಿಕ್ಸ್ ಅವರಿಗೆ ಕೊಡಲಾಯಿತು ಸ್ನೇಹಿತರೆ. ಇವತ್ತು ಸಂಜೆ ನಡೆಯಲಿರುವ ಮ್ಯಾಚ್ ಒಂದು ಬಿಗ್ ಫೈಟ್ ಅಂತಲೇ ಹೇಳಬೇಕು. CSK ಮತ್ತು ಪಂಜಾಬ್ ತಂಡದ ನಡುವೆ ನಡೆಯಲಿರುವ 49ನೇ ಮ್ಯಾಚ್ ಅಂತಲೇ ಹೇಳಬೇಕು. ಇದು ಒಂದು ಬಿಗ್ ಫೈಟನ್ನು ನೋಡಲಿಕ್ಕೆ ಒಂದು ಕಾತುರದಿಂದ ಕುಳಿತಿರಿ ಗೆಳೆಯರೆ. 7:30 ಗಂಟೆಗೆ ಇದು ಸಂಜೆ ಜಿಯೋ ಸಿನಿಮಾದಲ್ಲಿ ಲೈವ್ ಬರಲಿದೆ. ಒಂದು ಎಂಟರ್ಟೈನ್ಮೆಂಟ್ ಕೊಡಲಿಕ್ಕೆ CSK ಮತ್ತು ಪಂಜಾಬ್ ತಂಡವು ಒಂದು ರೆಡಿಯಾಗಿದ್ದಾರೆ ಅಂತಲೇ ಹೇಳಬೇಕು. ಇದು ಒಂದು ಪ್ರಮುಖವಾದಂಥ ಪಂದ್ಯ ಅಂದರೆ ಒಂದು ಅದ್ಭುತವಾದಂಥ ಹಣಾಹಣಿ ಅಂತಲೇ ಹೇಳಬೇಕು. ಓಕೆ, ಅದು ಹೈ ಸ್ಕೋರಿಂಗ್ ಮ್ಯಾಚ್ ಆಗುತ್ತೆ ಗೆಳೆಯರೆ. ಓಕೆ, ಅದೇ ಥರನಾಗಿ ಸ್ನೇಹಿತರೆ, ಕಾರ್ಮಿಕರ ದಿನಾಚರಣೆಯ ಒಂದು ಶುಭಾಶಯಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸ್ನೇಹಿತರೆ. ಇವತ್ತು ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ನಾನು ಎಲ್ಲರಿಗೂ ಹೇಳ್ತೇನೆ, ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ನನ್ನ ಸ್ನೇಹಿತರೆ. ಥ್ಯಾಂಕ್ ಯು. ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಮಹೇಶ್ ಕ್ರಿಕ್ ಇನ್ಫೋ ಚಾನಲ್ ಸ್ನೇಹಿತರೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಈ ಹೊಸದಾಗಿ ನೋಡ್ತಾ ಇರೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನನ್ನು ಒತ್ತಿ, ಆಲ್ ನೋಟಿಫಿಕೇಶನನ್ನು ಆನ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ. ಓಕೆ, ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ. ಬಾಯ್.